ನಗರದ ಸ್ವರ್ಣಸಂದ್ರ ಸುಧೀರ್ ಪಾರ್ಕ್ನಲ್ಲಿ ಜಿಲ್ಲಾ ಮಾಜಿ ಸೈನಿಕರ ಸಂಘ, ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ, ಜಯ ಕರ್ನಾಟಕ ಸಂಘಟನೆ ಹಾಗೂ ಜಯ ಕರ್ನಾಟಕ ಪರಿಷತ್ ರೋಟರಿ ಸಹಯೋಗದಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ಸ್ವರ್ಣಸಂದ್ರದ ಸುಧೀರ್ ಪಾರ್ಕ್ನಲ್ಲಿ ಆಚರಿಸಲಾಯಿತು. ಪ್ಯಾರಾಮಿಲಿಟರಿ ಸಂಘದ ಗೌರವಾಧ್ಯಕ್ಷ ಎನ್. ರಮೇಶ್ ಮಾತನಾಡಿ, ಇವತ್ತಿನ ಸ್ಥಿತಿಯಲ್ಲಿ ನಮ್ಮ ಭಾರತ ಸಮೃದ್ಧಿಯಾಗಿ ನಿಂತಿದೆ. ಶಕ್ತಿಯುತವಾಗಿ ಬೆಳೆಯುತ್ತಿರುವ ರಾಷ್ಟ್ರ ನಮ್ಮ ಭಾರತವಾಗಿದೆ ಎಂದು ಶ್ಲಾಘಿಸಿದರು. ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಯೋಗಣ್ಣ ಮಾತನಾಡಿ, 27ನೇ ಕಾರ್ಗಿಲ್ ವಿಜಯೋತ್ಸವ ಇಷ್ಟೊಂದು ಮಾಜಿ ಹಾಗೂ ಹಾಲಿ ಸೈನಿಕರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಮಾಡಲಾಗುತ್ತಿರುವುದು ಶ್ಲಾಘನೀಯ. ನಮ್ಮ ದೇಶದ ಗಡಿಯಲ್ಲಿ ನಮ್ಮ ಸೈನಿಕರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿರುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಜಯೋತ್ಸವ ಪ್ರತಿ ವರ್ಷ ಯಾವಾಗಲೂ ನಮ್ಮ ಜಯ ಕರ್ನಾಟಕ ಸಂಘಟನೆ ಇವತ್ತು ನೀವು ನೋಡ್ತಾ ಇರಬಹುದು. ಹಿಂದೆಯಿಂದ ನಾವು ಕಾಲಕ್ರಮೇಣ ಒಂದು 3-4 ವರ್ಷಗಳಿಂದ ಸ್ಥಗಿತವಾಗಿದ್ದೀವಿ. ಇವತ್ತು ಒಂದು ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಇಷ್ಟು ಜನ ಸೈನಿಕರ ಮಡಿಲಲ್ಲಿ ನಿಂತು ಜೊತೆಯಲ್ಲಿ ನಿಂತು ನಮ್ಮನ್ನ ಕಾಯ್ತಾ ಇರುವಂತ ಗಡಿ ಯೋಧರ ವಿಚಾರಗಳ ಮಾತಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಅಂತ ನಾವು ಮಾತಾಡಕ್ ಆಗೋದೇ ಇಲ್ಲ. ಇವತ್ತು ಇದು ನಮ್ಮ ದೇಶ. ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ಸೆಕ್ಯೂರಿಟಿ ಇದೆ ಅಥವಾ ಒಂದು ಗಡಿಕಾಯ ಯೋಧ ಬಿಗಿಯಾಗಿದ್ದಾರೆ ಅಂದ್ರೆ ಅದು ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಕೆಳಗಡೆ ಮಟ್ಟದ ಎಲ್ಲಾ ಅಧಿಕಾರಿಗಳ ವರ್ಗ ಇರ್ಬೋದು. ಯಾಕೆಂದ್ರೆ ಇವತ್ತು ದೇಶ ಕಾಯುವಂತ ಯೋಧ, ನಮ್ಮಲ್ಲಿ ಬೆಳೆ ಬೆಳೆದು ನಮ್ಮನ್ನ ಹೊಟ್ಟೆ ತುಂಬಿಸುವಂತ ರೈತ, ಇವರು ಇಬ್ಬರನ್ನೂ ಕೂಡ ನಾವು ಯಾವಾಗಲೂ ನೆನೆಸ್ಕೋಬೇಕು. ಯಾಕೆಂದ್ರೆ ನಾನು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಈ ಇಬ್ಬರನ್ನ ಕರೆದು ನಾವು ಯಾವತ್ತು ಪ್ರತಿ ಸಲ ಸನ್ಮಾನ ಮಾಡಿರ್ತೀವಿ. ಕಾರಣ ಇಷ್ಟೇ, ಯಾರು ಏನಾದ್ರು ಹೇಳ್ಬೋದು, ಆದ್ರೆ ಒಂದು ದೇಶ ಅಂತ ಬಂದಾಗ, ರಾಜ್ಯ ಅಂತ ಬಂದಾಗ, ಜಿಲ್ಲೆ ಅಂತ ಬಂದಾಗ ಎಲ್ಲದಕ್ಕೂ ಮೊದಲನೇದು ನಾವೇ ಆಗಿರ್ಬೇಕು. ಹಾಗಾಗಿ ಇವತ್ತು ಒಂದು ಎಲ್ಲಾ ನನ್ನ ಈ ಏನು ನನ್ನ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಸತ್ತಂತವ್ರಿಗೆ ಜೊತೆಗೆ ಇವತ್ತು ನಾವು ಕಾರ್ಗಿಲ್ ಯುದ್ಧನ ಗೆದ್ದಿದ್ದೀವಿ. ಹಾಗಾಗಿ ನನ್ನ ಭಾರತದ ಅಧ್ಯಕ್ಷ ಎಸ್. ನಾರಾಯಣ್ ಮಾತನಾಡಿ, ಬದ್ಧ ವೈರಿಗಳು ನಮ್ಮ ಸೈನಿಕರ ಮೇಲೆ ದಾಳಿಗೆ ಮುಂದಾಗಿದ್ದರು. ಅಂತಹ ಸಂದರ್ಭದಲ್ಲಿ ನಮ್ಮ ಯೋಧರು ಧೃತಿಗೆಡದೆ ದಾಳಿ ನಡೆಸಿ ಕಾರ್ಗಿಲ್ ಯುದ್ಧದಲ್ಲಿ ಗೆಲುವು ತಂದುಕೊಟ್ಟರು ಎಂದರು. ಇದೇ ಸಂದರ್ಭದಲ್ಲಿ ವೀರಮರಣ ಹೊಂದಿದ ಶರತ್ ಮತ್ತು ಸುಧೀರ್ ಸಮಾಧಿಗೆ ಪುಷ್ಪಾರ್ಚನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ಯಾರಾಮಿಲಿಟರಿ ಸಂಘದ ಅಧ್ಯಕ್ಷ ಚೆಲುವಯ್ಯ, ಮಾಜಿ ಸೈನಿಕರಾದ ರವಿಕುಮಾರ್, ಮಲ್ಲರಾಜು, ರಮೇಶ್, ನಾಗೇಶ್, ರಾಜಣ್ಣ, ಉದಯ್, ಅಶ್ವಥ್, ಮುಖಂಡರಾದ ಜೀವಧಾರೆ ನಟರಾಜ್, ಗೌತಮ್, ರವೀಂದ್ರ, ಚಂದ್ರು, ಪುಟ್ಸ್ವಾಮಿ, ತನುಜಾ, ಪುಟ್ಟಮ್ಮ, ವರಲಕ್ಷ್ಮಿ ಭಾಗವಹಿಸಿದ್ದರು. ಎಲ್ಲಾ ಯೋಧರಿಗೆ ನನ್ನ ಹೃದಯ ಪೂರ್ವಕ ನಮನಗಳು. ಪಾಕಿಸ್ತಾನದ ಪ್ರಧಾನಿಗೂ ಹೇಳದೇನೆ ಮಾಡದಂತಹ ನುಸುಳಿ ಬಂದಂತಹ ಅವ್ರಿಗೆ ಏನ್ ಪಾಠ ಕಲಿಸಬೇಕಾಗಿತ್ತು ಆ ಪಾಠವನ್ನ ಅವತ್ತು ಕಾರ್ಗಿಲ್ನಲ್ಲಿ ನಮ್ಮ ಯೋಧರು ಕಲಿಸಿದ್ದಾರೆ, ಅವರಿಗೆ ಹಿಮ್ಮೆಟ್ಟಿಸಿದ್ದಾರೆ. ಮತ್ತೆ ಅವರ ಬುದ್ಧಿ ಬಿಡದೇನೆ ಮತ್ತೆ ಪುಲ್ವಾಮಾದಲ್ಲಿ ಬಂದು ಮಾರುವೇಸ್ನಲ್ಲಿ ಬಂದು ಒಂದು ಗುಂಡಿನ ಮಳೆಯನ್ನು ಸುರಿಸಿ ಅಷ್ಟು ಜನರ ಸಾವನ್ನ ಪಡೆದಕ್ಕೆ ಮತ್ತೆ ತಕ್ಕ ಪಾಠವನ್ನು ಕೊಟ್ಟಿದ್ದು ನಮ್ಮ ಸಿಂಧೂರ ಆಪರೇಷನ್. ಮತ್ತೆ ನಮ್ಮ ಯೋಧರು ಬಿಡಲಿಲ್ಲ, ಪಾಕಿಸ್ತಾನಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ರೆ ಏನು ಈ ಉಗ್ರವಾದವನ್ನು, ಈ ಉಗ್ರರನ್ನ ಅವರು ಏನು ಅವ್ರಿಗೆ ಸಲಹೆ ಕೊಟ್ಕೊಂಡು ಸಹಕಾರ ಕೊಟ್ಕೊಂಡು ಅವ್ರನ್ನ ಹುಟ್ಟಿಸ್ತಿದ್ರು, ಅವರೆಲ್ಲ ಏನು ಅವರ ನೆಲೆಗಳಿದು ಆ ನೆಲೆಗಳನ್ನು ಧ್ವಂಸ ಮಾಡಿದ್ದು ನಮ್ಮ ಭಾರತದ ಹೆಮ್ಮೆಯ ಸೈನಿಕರಿಗೆ ನಾವು ಇವತ್ತು ಹೆಮ್ಮೆಯ ನಮನವನ್ನು ಸಲ್ಲಿಸಿ ಅವರ ವೀರ ಯೋಧರಿಗೆ ಒಂದು ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರೋದು ನಮಗೆ ಬಹಳ ಖುಷಿ ಆಗುತ್ತೆ ಇವತ್ತು.